ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾರ್ಯಾರೆಲ್ಲ SSC CHSL ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆಲ್ರಿಗೂ ಒಂದು ಅಪ್ಡೇಟ್ ಇರುವಂಥದ್ದು ಏನಪ್ಪ ಅಂದರೆ, ನಿಮ್ಮ ಒಂದು ಎಕ್ಸಾಮ್ ಸಿಟಿ ಸೆಂಟರನ್ನು ಚೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಶಿಫ್ಟಲ್ಲಿ ಎಕ್ಸಾಮನ್ನು ಬರೀತೀರಾ, ಅಂದರೆ ಮಾರ್ನಿಂಗ್ ಬರೀತೀರಾ, ಆಫ್ಟರ್ನೂನ್ ಬರೀತೀರಾ ಅಥವಾ ಈವ್ನಿಂಗ್ ಬರೀತೀರಾ ಅಂತ ಕಂಪಲ್ಸರಿ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಯಾರ್ಯಾರೆಲ್ಲ SSC CHSL ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಇದು ಕಡ್ಡಾಯವಾಗಿ ಇರುವಂಥದ್ದು, ಫಿಕ್ಸ್ ಮಾಡಲೇಬೇಕು. ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ಸಿಟಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ನೀವು ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಇದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಮಾಡ್ಕೋಬೇಕು. ಯಾರ್ಯಾರೆಲ್ಲ SSC CHSLಗೆ ಅಪ್ಲೈ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಈ ಒಂದು ಅಪ್ಡೇಟ್ ಬಂದಿರುವಂಥದ್ದು. ನಿಮ್ಮ ಒಂದು ಸಿಟಿ ಸೆಂಟರ್ ಅಂದರೆ ನೀವು ಎಕ್ಸಾಮ್ ಎಲ್ಲಿ ಅಪ್ಲೈ ಮಾಡಿರ್ತೀರಲ್ಲ 3-4 ಆಪ್ಷನ್ ಕೊಟ್ಟಿರ್ತೀರ ಯಾವ್ಯಾವ ಸಿಟಿದಲ್ಲಿ ಅಂತ, ಯಾವ ಒಂದು ಸಿಟಿಯಲ್ಲಿ ಯಾವ ಒಂದು ಟೈಮ್ಗೆ ನೀವು ಎಕ್ಸಾಮ್ ಬರೀತೀರಾ ಅಂತ ಒಂದು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ದರೆ ಇನ್ನೂ ಇದೇ ಥರ ಹೆಚ್ಚಿನ ಯೂಸ್ಫುಲ್ ಅಪ್ಡೇಟ್ಸ್ಗಳಿಗಾಗಿ, ಏನೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಿರ್ಬೋದು, ಏನೇ ಒಂದು ಅಪ್ಡೇಟ್ಸ್ ತಿಳ್ಕೊಬೇಕಂತ ಅಂದ್ಕೊಂಡಿದ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೆಸ್ಕ್ಟಾಪ್ ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟನ್ನು ಸರ್ಚ್ ಮಾಡ್ಕೊಳ್ಳಿ. ನಾನು ವಿಂಡೋದಲ್ಲಿ ತಿಳಿಸ್ತಾ ಇರುವಂಥದ್ದು, ನಾನು ಸಿಸ್ಟಮಲ್ಲಿ ನಿಮಗೆ ತಿಳಿಸ್ತಾ ಇರುವಂಥದ್ದು. ಏನಕ್ಕಪ್ಪ ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ. ಅಲ್ಲಿ ಸರ್ಚ್ ಬಾರ್ನಲ್ಲಿ SSC CHSL ಅಂತ ಟೈಪ್ ಮಾಡಿ, SSC CHSL ಸ್ಲಾಟ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡಿ. ಅಥವಾ ಇದರ ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕು ನಮ್ಮ ಒಂದು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಡೈರೆಕ್ಟ್ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ. ನಿಮಗೆ ಈಸಿ ಆಗಲಿ ಅಂತ ಡೈರೆಕ್ಟ್ ಲಿಂಕು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಮೊದಲ ಆಪ್ಷನ್ ಬರ್ತಾ ಇರುವಂಥದ್ದು SSC CHSL ಸ್ಲಾಟ್ ಬುಕ್ಕಿಂಗ್ 2025 ಬಿಗಿನ್ ಆಟ್ ssc.government.in ಅಂತ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ಆಫಿಷಿಯಲ್ ವೆಬ್ಸೈಟ್ ನಮಗೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಸ್ನೇಹಿತರೆ, www.ssc.government.in ಅಂತ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಸರ್ಚ್ ಬಾರ್ನಲ್ಲಿ SSC ಅಂತ ಜಸ್ಟ್ ಟೈಪ್ ಮಾಡಿ. SSC ಅಂತ ಟೈಪ್ ಮಾಡಿದಾಗ ಇಲ್ಲಿ ಹೋಮ್ ಸ್ಟಾಪ್ ಸೆಲೆಕ್ಷನ್ ಆರ್ GOL ಅಂತ ಬಂದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2-3 ಬೇರೆ ಬೇರೆ ವೆಬ್ಸೈಟ್ಗಳಿವೆ ಸ್ನೇಹಿತರೆ. ಈ ಥರ ಇಂಟರ್ಫೇಸ್ ಬಂದರೆ ಮಾತ್ರ ನೀವು ಕರೆಕ್ಟ್ ಆದ ವೆಬ್ಸೈಟ್ಗೆ ಬಂದಿದ್ದೀರಾ ಅಂತ. ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಕ್ಯಾಪ್ಚಾ ಯಾವ ಥರ ಇದೆ ಅದೇ ಥರ ಇಲ್ಲಿ ಬಾಕ್ಸಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಕರೆಕ್ಟಾಗಿ ನಿಮ್ಮ ಒಂದು ನೇಮು, ಫಾದರ್ ನೇಮ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಮೈ ಅಪ್ಲಿಕೇಶನ್ ಅಂತ ಬರ್ತಾ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ 10+2 ಎಕ್ಸಾಮಿನೇಷನ್ ಅಂತ ಇರುತ್ತಲ್ಲ, ಇದ್ರ ಪಕ್ಕದಲ್ಲಿ ಒಂದು ಆಪ್ಷನ್ ಬಂದಿದೆ ನೋಡ್ಕೋಬಹುದು, ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ. ಇಲ್ಲಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಕ್ಯಾಲೆಂಡರ್ ಸಿಂಬಲ್ ಬಂದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಕ್ಟೋಬರ್ ಅಂತ ಇರುತ್ತೆ, ಇಲ್ಲಿ ನವಂಬರ್ ಅಂತ ಸೆಟ್ ಮಾಡ್ಕೊಳ್ಳಿ. 2025 ನವಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಇಷ್ಟು ಆಪ್ಷನ್ಸ್ಗಳು ಬರ್ತಾ ಇರುವಂಥದ್ದು. ಇಲ್ಲಿ ಯಾವ್ದ್ಯಾವ್ದು ಹೈಲೈಟ್ ಆಗಿದೆ ನೋಡ್ಕೋಬೋದು. 12, 13, 14, 15, 17, 18, 19, 20, 21, 22 ಇದೇ ಥರ 30ವರೆಗೂ ಆಗಿದೆ. ಇಲ್ಲಿ 16, 23 ಅವೈಲೇಬಲ್ ಇರೋದಿಲ್ಲ. 16, 23 ಬಿಟ್ಟು 12 to 30ವರೆಗೂ ನೀವು ಯಾವಾಗ ಬೇಕಾದರೂ ಒಂದು ಎಕ್ಸಾಮನ್ನು ಬರ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು 30 ಅಂತ ಚೂಸ್ ಮಾಡಿಕೊಂಡ್ರೆ ಇಲ್ಲಿ ಗೆಟ್ ಸ್ಲಾಟ್ ಡೀಟೇಲ್ಸ್ ಅಂತ ಇರುತ್ತೆ. ನಾನು ಆಲ್ರೆಡಿ ಮಾಡಿರುವಂಥದ್ದು, ಅದಕ್ಕೆ ಈ ಥರ ಇಂಟರ್ಫೇಸ್ ಬರ್ತಾ ಇರುವಂಥದ್ದು. ಗೆಟ್ ಸ್ಲಾಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ್ಯಕ್ಚುಲ್ ಆಗಿ ನೀವು ಮಾಡಿದ್ದಿಲ್ಲಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಾಗ ಇಲ್ಲಿ ನಿಮಗೆ ಸಿಟಿ ಆಪ್ಷನ್, ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಸಿಟಿ ಪ್ರೆಫರೆನ್ಸನ್ನು ಕೊಟ್ಟಿರ್ತೀರ. ಆ 3 ಸಿಟಿ ಪ್ರೆಫರೆನ್ಸ್ಗಳು ನೀವು ಇಲ್ಲಿ ನೋಡ್ಕೋಬೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ ಈ ಥರ ಕೊಟ್ಟಿದ್ರೆ ಇಲ್ಲಿ 3 ಆಪ್ಷನ್ಸ್ಗಳು ಇರುವಂಥದ್ದು. ಅದರಲ್ಲಿ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಮತ್ತು ಎಲ್ಲೆಲ್ಲಿ ಅವೈಲೇಬಲ್ ಇಲ್ಲ ಅಂತ ಕೂಡ ಬರ್ತಾ ಇರುವಂಥದ್ದು. ಗ್ರೀನಲ್ಲಿ ಬಂದಿದ್ದರೆ ಅವೈಲೇಬಲ್ ಇದೆ ಅಂತ, ರೆಡ್ಡಲ್ಲಿ ಬಂದಿದ್ದರೆ ಅವೈಲೇಬಲ್ ಇಲ್ಲ ಅಂತ. ನೀವು ಇಲ್ಲಿ ಡೇಟ್ ಕೂಡ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫಾರ್ ಎಕ್ಸಾಂಪಲ್ ಡೇಟ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಂಡ್ಬಿಟ್ಟು ಗೆಟ್ ಸ್ಲಾಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ಡೇಟ್ಸ್ಗೆ ಎಲ್ಲೆಲ್ಲಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ, ನೋಡ್ಕೋಬೋದು ಸ್ನೇಹಿತರೆ. ಅವೈಲೇಬಲ್ ಇದ್ದರೆ ಈ ಥರ ಗ್ರೀನಲ್ಲಿ ಬಂದಿರುತ್ತೆ, ಅಥವಾ ಬುಕ್ ಆಗಿದ್ದರೆ ಈ ಥರ ನಾಟ್ ಅವೈಲೇಬಲ್ ಅಂತ ಬಂದಿರುತ್ತೆ. ನೀವು ಬೇರೆ ಡೇಟ್ಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ನಿಮ್ಗೆ ಏನಾದರೂ ಅವೈಲೇಬಲ್ ಇದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ವ್ಯಾಲಿಡೇಟ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ
ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಸ್ಲಾಟ್ ಬುಕ್ ಆಗುತ್ತೆ. OTP ಎಂಟರ್ ಮಾಡ್ಕೊಂಡ್ಬಿಟ್ಟು ವ್ಯಾಲಿಡ್ ಡೇಟ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ನೀವು ಯಾವ ಒಂದು ಶಿಫ್ಟ್ಗೆ ಒಂದು ಎಕ್ಸಾಮ್ ಬರೀತೀರಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ OTP ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಎಂಟರ್ ಮಾಡ್ಕೊಂಡ್ಬಿಟ್ಟು ವ್ಯಾಲಿಡ್ ಡೇಟ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ಸ್ಲಾಟ್ ಬುಕ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 24/10/2025ಕ್ಕೆ ಮಾರ್ನಿಂಗ್ ಶಿಫ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು OTP ಹಾಕಿ ಸಬ್ಮಿಟ್ ಮಾಡಿದ್ರೆ ಆಯಿತು, ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಇಷ್ಟೇ ಸಿಂಪಲ್ ಇರುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಫ್ರೆಂಡ್ಸಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.